ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ ಸಾಲದ ಮಾತುಕತೆ ಸೀರೀಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಹರೀಶ್ ಶೆಡ್ವಾಣಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ಚಾನಲನ್ನು ಶುರು ಮಾಡೋದಕ್ಕೆ ಪ್ರೇರಣೆ ಬಗ್ಗೆ ಮಾತಾಡ್ತೀನಿ ಅಂತ. ಇದು ನಡೆದಿದ್ದು ಹೀಗೆ ಒಂದು ವರ್ಷದ ಹಿಂದೆ. ನನ್ನ ಕ್ಲೈಂಟ್, ಈಗ ನನ್ನ ಸ್ನೇಹಿತ, ಆತ ಬಂದು ನನ್ನ ಆಫೀಸ್ನಲ್ಲಿ ಕೂತು ಒಂದು ವಿಷಯ ಹೇಳ್ತಾನೆ. ಒಂದು 3-4 ಬ್ಯಾಂಕಲ್ಲಿ ಆತನ ಲೋನ್ ರಿಜೆಕ್ಟ್ ಆಗಿರುತ್ತೆ. ಅದಕ್ಕೆ ಫ್ರಸ್ಟ್ರೇಷನಲ್ಲಿ ಬಂದು ಮಾತಾಡ್ತಾನೆ. ಏನು ಸರ್, ನಮ್ಮಂಥವ್ರಿಗೆ ಯಾರು ಲೋನ್ ಕೊಡ್ತಾರೆ? ಅಂಬಾನಿಗೋ ಅದಾನಿಗೋ ಲೋನ್ ಕೊಡ್ತಾರೆ, ಇಲ್ಲ ಊರು ಬಿಟ್ಟು ಓಡೋಗಿರೋ ಅಂತ ವಿಜಯ್ ಮಲ್ಯ ಅಥವಾ ಚೋಕ್ಸಿ ಅಂತವ್ರಿಗೆ ಲೋನ್ ಕೊಡ್ತಾರೆ, ನಮ್ಗೆ ಯಾರು ಲೋನ್ ಕೊಡ್ತಾರೆ ಅಂತ ಆತ ಫ್ರಸ್ಟ್ರೇಷನಲ್ಲಿ ಏರದಲ್ಲಿ ಮಾತಾಡ್ತಾ ಇದ್ದ. ಇದನ್ನು ಕೇಳಿಸ್ಕೊಂಡು ನನಗೆ ನಗು ಬಂತು. ಆತನ ಕೇಳಿದ ನನ್ನ ಪ್ರಶ್ನೆ ಇಷ್ಟೇ: ಈ ಬ್ಯಾಂಕ್ಗಳಲ್ಲಿ ನಿಮ್ಮ ಸಂಬಂಧಿಕರು ಇದ್ದಾರಾ ಅಂತ. ಇಲ್ಲ. ಇದರಲ್ಲಿ ನಿನ್ನ ಸ್ನೇಹಿತರು ಯಾರಾದರೂ? ಇಲ್ಲ. ಅಥವಾ ನಿನ್ನ ಹಿತಶತ್ರುಗಳು, ನೀನು ಬೆಳಿಬಾರ್ದು, ನಿಮ್ಮ ಬೆಳೆದ್ಬಿಟ್ರೆ ನಮಗೆ ಸಮಸ್ಯೆ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡೋಂಥ ಹಿತಶತ್ರುಗಳು ಯಾರಿದ್ದಾರ? ಇಲ್ಲ. ಮತ್ತೇನಪ್ಪ, ಮತ್ತೆ ಬ್ಯಾಂಕ್ಗಳಿಗೆ ನಿನ್ನ ಮೇಲೆ ಯಾಕೆ ಕೋಪ ಇರುತ್ತೆ? ಆಗ ಅವನಿಗೆ ಅರ್ಥ ಮಾಡಿಸೋ ಪ್ರಯತ್ನ ಇದೆ. ಹೇಳಿದಿಷ್ಟೇ, ನೋಡು, ಬ್ಯಾಂಕಿನ ವ್ಯವಹಾರ ಮೊದಲು ಅರ್ಥ ಮಾಡ್ಕೊ. ಬ್ಯಾಂಕ್ಗಳು ವ್ಯವಹರಿಸೋದೆ ತಮಗೆ ಬರುವಂತ ಬಡ್ಡಿ ಬರಬೇಕಂದ್ರೆ ಸಾಲ ಕೊಡಬೇಕು. ಹೂಡಿಕೆದಾರ ಬ್ಯಾಂಕಲ್ಲಿ ಇಡುವಂತ ಹಣವನ್ನ ಅವರು ಸಾಲದ ಮುಖಾಂತರ ಕೊಟ್ಟಾಗ ಮಾತ್ರ ಅವ್ರಿಗೆ ಬಡ್ಡಿ ಅರ್ನ್ ಆಗುತ್ತೆ. ಆ ಬಡ್ಡಿ ಸಂಪಾದನೆ ಮಾಡಿದ್ರಲ್ಲಿ ಹೂಡಿಕೆದಾರಂಗೂ ಒಂದಷ್ಟು ಕೊಟ್ಟು ಬ್ಯಾಂಕ್ಗಳು ಕಾರ್ಯನಿರ್ವಹಿಸುತ್ತೆ, ಅಲ್ವೇನಪ್ಪ? ಹೀಗಿರ್ಬೇಕಾದ್ರೆ ಅದೇ ನಿನಗೆ ಮಾತ್ರ ನಾನು ಸಾಲ ಕೊಡಲ್ಲ ಅಂತ ಬ್ಯಾಂಕ್ ಯಾಕೆ ಕೇಳುತ್ತೆ? ಸೊ ಬ್ಯಾಂಕ್ಗಳು ಒಂದು ಫ್ರೇಮ್ ವರ್ಕ್ ಅಲ್ಲಿ ಕೆಲಸ ಮಾಡುತ್ತೆ. ಅದೊಂದು ಪ್ರೋಸೆಸ್. ಅದು ಈ ಪ್ರೋಸೆಸ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಇದನ್ನ 6C ಫಾರ್ಮ್ಯಾಟ್ ಅಂತ ಒಂದು ಫಾರ್ಮುಲಾ ಇದೆ. ಏನಿದು ಈ 6C ಫ್ರೇಮ್ ವರ್ಕ್ ಅಂತ ಹೇಳಿದ್ರೆ, ಮೊದಲನೇದು ಕ್ಯಾರೆಕ್ಟರ್. ಹೌದು, ಮೊದಲನೇ ವಿಚಾರ ಬರೋದು ಕ್ಯಾರೆಕ್ಟರ್. ಫಸ್ಟ್ C ರೆಪ್ರೆಸೆಂಟ್ಸ್ ಕ್ಯಾರೆಕ್ಟರ್. ಒಂದು ಮಾತಿದೆ, somebody can spoil your reputation, but only you can spoil your character. ಸೊ ನಿಮ್ಮ ಕ್ಯಾರೆಕ್ಟರ್ ಹಾಳು ಮಾಡ್ಕೊಳ್ಳೋದಕ್ಕೆ ನಿಮಗೆ ಮಾತ್ರ ಸಾಧ್ಯ. ಹಾಗಾದ್ರೆ ಈ ಕ್ಯಾರೆಕ್ಟರ್ನ ಹೇಗೆ ಡಿಫೈನ್ ಮಾಡ್ಬೋದು ಬ್ಯಾಂಕ್ಗಳು ಅಂದ್ರೆ, ಮೊದಲನೇದು ಬ್ಯಾಂಕ್ ಅಸೆಸ್ ಮಾಡೋದು ನಿಮ್ಮ ಬ್ಯಾಕ್ಗ್ರೌಂಡ್. ನೀವು ಏನು ಓದಿದ್ದೀರಿ, ಏನು ಅರ್ಹತೆ ಇದೆ ಈ ಲೋನ್ ಪಡೆಯೋದಕ್ಕೆ, ಮತ್ತು ನಿಮ್ಮ ಪ್ರೀವಿಯಸ್ ಫೈನಾನ್ಷಿಯಲ್ ಅಂದ್ರೆ ಬೇರೆ ಯಾವುದಾದ್ರೂ ಲೋನು ಬ್ಯಾಂಕ್ಗಳಲ್ಲಿ ಲೋನ್ ಪಡೆದು ಅದನ್ನು ಹೇಗೆ ನಿರ್ವಹಿಸಿದಿರಿ, ಆ ವಿಚಾರವಾಗಿ ಬ್ಯಾಂಕ್ಗಳು ನಿಮ್ಮ ಕ್ಯಾರೆಕ್ಟರ್ ಅನ್ನ ಫಸ್ಟು ಹುಡುಕುತ್ತೆ. ಇದನ್ನ ಯಾವ್ಯಾವ ರೀತಿ ನೋಡ್ಬೋದು, ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ನಿನ್ನ ಕ್ಯಾರೆಕ್ಟರ್ ಹೇಗೆ ಅಂತ ಅಂದ್ರೆ, ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗುತ್ತೆ ನಿಂದು, ಮತ್ತು ನಿನ್ನ ಸಿಬಿಲ್, ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಆಫ್ ಇಂಡಿಯಾ ಲಿಮಿಟೆಡ್ ಅವ್ರದ್ದು ಒಂದು ಸಿಬಿಲ್ ಅಂತ ಒಂದು ಸಂಸ್ಥೆ ಇದೆ. ಈ ಟ್ರಾನ್ಸ್ ಯೂನಿಯನ್ ಸಂಸ್ಥೆಯ ಸಿಬಿಲ್ ಮುಖಾಂತರ, ಅದರಲ್ಲಿ ಈಗ ಒಂದು 6 ಥರ ಸಿಬಿಲ್ ಸಂಸ್ಥೆಗಳಿದೆ, ಅಂದ್ರೆ ಕ್ರೆಡಿಟ್ ಇನ್ಫಾರ್ಮೇಶನ್ ಕೊಡುವಂಥ ಸಂಸ್ಥೆಗಳಿದೆ. ಮುಂಬರುವ ದಿನಗಳಲ್ಲಿ ಇದನ್ನ ಡೀಟೇಲ್ ಆಗಿ ನೀವು ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಈ ಸಿಬಿಲ್ ಮುಖಾಂತರ ನಿಮ್ಮ ಕ್ರೆಡಿಟ್ ಹಿಸ್ಟರಿ ಬ್ಯಾಂಕ್ಗಳಿಗೆ ಗೊತ್ತಾಗುತ್ತೆ. ನೀವು ಹೇಗೆ ಸಾಲಗಳನ್ನು ಪಡೆದು ಹೇಗೆ ನಿರ್ವಹಿಸಿದ್ರಿ ಅಂತ. ಸೊ ಮೊದಲನೇ ವಿಚಾರ ನಿಮ್ಮ ಕ್ಯಾರೆಕ್ಟರ್. ಎರಡನೇ C ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ಕೆಪಾಸಿಟಿ. ಏನಿದು ನಿಮ್ಮ ಕೆಪಾಸಿಟಿ? ನನ್ನ ಕೆಪಾಸಿಟಿ ಬ್ಯಾಂಕ್ಗಳಿಗೆ ಹೆಂಗೆ ಗೊತ್ತಾಗತ್ತೆ? ಹೌದು, ಇದನ್ನ ನಿಮ್ಮ ಎಬಿಲಿಟಿ ಟು ರನ್ ದಿ ಬಿಸ್ನೆಸ್ ಅನ್ನೋದು ಒಂದು ಸಬ್ಜೆಕ್ಟ್. ಏನದು ಎಬಿಲಿಟಿ ಟು ರನ್ ದಿ ಬಿಸ್ನೆಸ್ ಅಂದ್ರೆ, ನಿಮಗೆ ಈ ಬಿಸ್ನೆಸ್ ನಡೆಸೋದಕ್ಕೆ ಏನೇನು ಅರ್ಹತೆ ಇದೆ. ಒಂದು, ನೀವು ಇದರಲ್ಲಿ ಯಾವ್ದಾದ್ರು ಓದಿನ ಮುಖಾಂತರ ಅನುಭವ ಪಡೆದಿದ್ದೀರಾ, ಅಥವಾ ನಿಮ್ಮ ವ್ಯವಹಾರದ ಅನುಭವ ಇದೆಯಾ, ಏನಿದೆ? ವಾಟ್ ಈಸ್ ಯುವರ್ ಎಬಿಲಿಟಿ, ವಾಟ್ ಈಸ್ ಯುವರ್ ಕೆಪಾಸಿಟಿ ಟು ರನ್ ದಿ ಬಿಸ್ನೆಸ್? ಇದು ಎರಡನೇ C ಅಂತ ರೆಪ್ರೆಸೆಂಟ್ ಆಗಿದೆ. ಇನ್ನು ಮೂರನೇ C ಯಾವುದಪ್ಪ ಅಂದ್ರೆ ಕ್ಯಾಪಿಟಲ್, ನಿಮ್ಮ ಬಂಡವಾಳ. ಅಫ್ಕೋರ್ಸ್, ನಿಮ್ಮ ಯಾವುದೇ ಬಿಸ್ನೆಸ್ ಅಲ್ಲಿ ವಾಟ್ ಈಸ್ ಯುವರ್ ಸ್ಕಿನ್ ಇನ್ ದಿ ಗೇಮ್ ಅಂತ ಕೇಳ್ತಾರೆ.
ತುಂಬ ಜನ ನಿಮ್ಮನ್ನ ಹೂಡಿಕೆದಾರರ ಹತ್ರ ಹೋದಾಗ ಮಾತಾಡುವಾಗ ನಿಮ್ಗೆ ಇದನ್ನು ಕೇಳಿರ್ತಾರೆ, ವಾಟ್ ಈಸ್ ಯುವರ್ ಸ್ಕಿನ್ ಇನ್ ದ ಗೇಮ್ ಅಂತ. ಅಂದರೆ ನಿಮ್ಮ ಪಾಲುದಾರಿಕೆ ಎಷ್ಟಿದೆ, ನಿಮ್ಮ ಹೂಡಿಕೆ ಎಷ್ಟಿದೆ, ಸೊ ನಿಮ್ಮ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ. ಇವತ್ತು ಯಾವುದೇ ಲೋನ್ ಪಡಿಬೇಕಾದ್ರೆ ಎರಡು ಭಾಗ ಇರುತ್ತೆ, ಒಂದು ನಿಮ್ಮ ಕ್ಯಾಪಿಟಲ್, ಇನ್ನೊಂದು ಬ್ಯಾಂಕ್ಗಳು ಕೊಡುವಂಥ ಸಾಲ. ಸೊ ನಿಮ್ಮ ಹೂಡಿಕೆ ಅಟ್ಲೀಸ್ಟ್ ಎಷ್ಟಿರಬೇಕು ಅಂತಂದರೆ, ಇದನ್ನು ಒಂದು ರೇಷಿಯೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋದಾದರೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಾದರೆ ಡೆಟ್ ಟು ಈಕ್ವಿಟಿ ರೇಷಿಯೋ ಅಂತ ಮಾತಾಡ್ತೀವಿ. ಏನಿದು ಡೆಟ್ ಟು ಈಕ್ವಿಟಿ ರೇಷಿಯೋ ಅಂದರೆ ಎಷ್ಟು ಈಕ್ವಿಟಿಗೆ ಎಷ್ಟು ಸಾಲ ಪಡಿಬಹುದು ಅಂತ. ಒಂದು ವಿಚಾರದಲ್ಲಿ ಹೇಳಬೇಕಂದ್ರೆ ಡೆಟ್ ಟು ಈಕ್ವಿಟಿ ಫಾರ್ ಅ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ 4:1. ಅಂದರೆ ನೀವು ₹1 ಬಂಡವಾಳ ಹಾಕಿದ್ರೆ ಬ್ಯಾಂಕು ನಿಮ್ಮ ಮೇಲೆ ₹4 ಬಂಡವಾಳ ಕೊಡುತ್ತೆ. ನೀವೇನೋ ಟ್ರೇಡಿಂಗ್ ಅಥವಾ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಇದ್ರಿ ಅಂದರೆ 3:1 ಆಗಿ ರೇಷಿಯೋ ಇರುತ್ತೆ. ಅಂದರೆ ನೀವು ₹1 ಬಂಡವಾಳ ಹಾಕಿದ್ರೆ ಬ್ಯಾಂಕುಗಳಿಗೆ ನಿಮಗೆ ₹3ವರೆಗೂ ಸಹಾಯ ಕೊಡುತ್ತೆ, ಅಂದರೆ ಲೋನ್ ಸರ್ವಿಸಸ್ನ ಒದಗಿಸುತ್ತೆ. ಇದು 3ನೇ ಸಿ. ಇನ್ನು 4ನೇ ಸಿ ಯಾವುದಪ್ಪ ಅಂದರೆ ಕಂಡೀಷನ್. ಯಾವ ಕಂಡೀಷನ್? ಬ್ಯಾಂಕುಗಳು ಹಾಕುವ ಕಂಡೀಷನ್ ಅಲ್ಲ, ನಿಮ್ಮ ಬಿಸ್ನೆಸ್ ನಡೆಸೋದಕ್ಕೆ ಏನು ಕಂಡೀಷನ್ ಇದೆ. ಒಂದು ದಿ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಅಂತ ಕರಿತೀವಿ ಇದನ್ನು, ಹೌದಾ? ನಿಮ್ಮ ಎಕನಾಮಿಕ್ಸ್ ಏನು, ಇಂಡಸ್ಟ್ರಿ ಯಾವ ಥರ ಇದೆ, ಆಮೇಲೆ ಯಾವ್ಯಾವ ರೆಗ್ಯುಲೇಟರ್ ಫ್ಯಾಕ್ಟರ್ಗಳು ಬರ್ತವೆ, ಇವೆಲ್ಲವೂ ನೀವು ನಡೆಸ್ತಿರುವಂಥ ವ್ಯವಹಾರಕ್ಕೆ ಸಪೋರ್ಟಿವ್ ಆಗಿದೆಯಾ, ಇದನ್ನ ಬ್ಯಾಂಕುಗಳು ಚೆಕ್ ಮಾಡ್ತವೆ. ಇನ್ನು 5ನೇ ಸಿ ಯಾವುದಪ್ಪ ಅಂದರೆ ಕೊಲ್ಯಾಟ್ರಲ್. ಈಗ ಇದು ಯಾವಾಗಲೂ ಏನಂದ್ರೆ ನಿಮಗೆ ಸೆಕೆಂಡ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅಂತ ಕರಿತೀವಿ ಬ್ಯಾಂಕ್ಗಳು. ಯಾಕಂದ್ರೆ ಬ್ಯಾಂಕ್ಗಳು ದೇ ಆರ್ ಓನ್ಲಿ ದ ಕಸ್ಟೋಡಿಯನ್ಸ್ ಆಫ್ ಸಂಬಡೀಸ್ ಮನಿ. ಬ್ಯಾಂಕ್ಗಳು ಯಾವುದು ತನ್ನ ಸ್ವಂತ ದುಡ್ಡನ್ನ ತಾನು ತಗೊಂಡು ಬಂದು ಹೂಡಿಕೆ ಮಾಡ್ತಾ ಇಲ್ಲ, ಇದು ಜನಗಳ ದುಡ್ಡು. ದೇ ಆರ್ ಜಸ್ಟ್ ಕಸ್ಟೋಡಿಯನ್ಸ್. ಹಾಗಾಗಿ ನಾಳೆ ಅವ್ರುಗಳಿಗೂ ಬ್ಯಾಂಕ್ಗಳಿಗೂ ಪ್ರಶ್ನೆ ಮಾಡಬೇಕಾಗಿ ಬರುತ್ತೆ. ಆ ಪ್ರಶ್ನೆಗಳಿಗೆ ಅವರು ಒಳಗಾಡಬಾರ್ದು ಅಂದರೆ ಅವರು ಮ್ಯಾಕ್ಸಿಮಮ್ ಸೇಫ್ಟಿ ಝೋನಲ್ಲಿ ನಿಂತ್ಕೊಂಡು ಫಂಡಿಂಗ್ ಮಾಡುವಂಥದ್ದು ಬ್ಯಾಂಕಿಗೆ ಅನಿವಾರ್ಯತೆ ಇದೆ. ಹಾಗಾಗಿ ಈ 5ನೇ ವಿಚಾರ ಕೊಲ್ಯಾಟ್ರಲ್. ಕೊಲ್ಯಾಟ್ರಲ್ ಅಂದ್ರೆ ಏನು? ಅಸೆಟ್ ಪ್ಲೆಡ್ಜ್ ಆಸ್ ಎ ಸೆಕ್ಯೂರಿಟಿ ಅಂತ ಕರಿತೀವಿ ಇದನ್ನು, ಹೌದಾ? ಒಂದು ಸ್ಟ್ರಾಂಗ್ ಕೊಲ್ಯಾಟ್ರಲ್ ನಿಮಗೆ ಬ್ಯಾಂಕಿನ ಲೋನ್ನ ಮಿಟಿಗೇಟ್ ಮಾಡೋದಕ್ಕೆ ಅನುಕೂಲ ಇದೆಯಾ ಅಂತ ನೋಡ್ತವೆ. ಸೊ ದೇರ್ ಆರ್ ಓನ್ಲಿ 2 ಟೈಪ್ಸ್ ಆಫ್ ಕೊಲ್ಯಾಟ್ರಲ್ಸ್ನ ಯಾವಾಗಲೂ ಬ್ಯಾಂಕ್ಗಳು ನೋಡ್ತಾ ಇರ್ತವೆ. ಒಂದು ಪ್ರೈಮರಿ ಕೊಲ್ಯಾಟ್ರಲ್, ಇನ್ನೊಂದು ಸೆಕೆಂಡರಿ ಕೊಲ್ಯಾಟ್ರಲ್. ಪ್ರೈಮರಿ ಕೊಲ್ಯಾಟ್ರಲ್ ಆಗಿ ಯಾವುದನ್ನ ಫಂಡ್ ಮಾಡಿದರೆ ಆ ಮಿಷನರಿ ಅಥವಾ ಆ ಅಸೆಟ್ಗಳ ಮೇಲೆ ಅವರು ಹೊಂದಾಣಿಕೆ ಆ ಅಸೆಟ್ ಅಥವಾ ಆ ಕೊಲ್ಯಾಟ್ರಲ್ಗಳ ಮೇಲೆ ಅವರು ಪ್ರಭಾವವನ್ನು ಒಳಗೊಳ್ತಾರೆ ಅಥವಾ ಅದನ್ನ ಕೊಲ್ಯಾಟ್ರಲ್ ಆಗಿ ತಗೊಳ್ತಾರೆ. ಎರಡನೇದು ಸೆಕೆಂಡರಿ ಕೊಲ್ಯಾಟ್ರಲ್, ಅಂದರೆ ಪ್ರಾಪರ್ಟಿ ಅಥವಾ ಅಸೆಟ್ಸು, ಯಾವುದೇ ರೀತಿಯಾದ ಮ್ಯೂಚುವಲ್ ಫಂಡ್ಸ್ಗಳಿರ್ಬೋದು ಅಥವಾ ಒಂದಷ್ಟು ಗೋಲ್ಡ್ ಅಸೆಟ್ಸ್ ಇರ್ಬೋದು ಅಥವಾ FDಗಳಿರ್ಬೋದು, ಕ್ಯಾಶ್ ಅಸೆಟ್ಸ್ಗಳಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನ ಕೊಲ್ಯಾಟ್ರಲ್ ಅಂತ ಹೇಳಿ ತಗೊಳ್ತವೆ. ಎಷ್ಟು ಸ್ಟ್ರಾಂಗ್ ಕೊಲ್ಯಾಟ್ರಲ್ ಇರುತ್ತೆ ಅಷ್ಟು ಸೇಫ್ ಝೋನ್, ಅಷ್ಟು ಬೆಟರ್ ಲೋನ್ ಡಿಸ್ಬರ್ಸ್ಮೆಂಟ್ ಆಗುತ್ತೆ. ಇನ್ನು 6ನೇ ವಿಭಾಗ ಬಂದರೆ ಅದು ಕ್ಯಾಶ್ ಫ್ಲೋ. ನಿಮ್ಮ ಬಿಸ್ನೆಸ್ ಎಷ್ಟು ಕ್ಯಾಶ್ ಫ್ಲೋನ ಎಬಿಲಿಟಿ ಟು ಜನರೇಟ್ ರೀಪೇಮೆಂಟ್ ಫಂಡ್ಸ್. ಈಗ ಸಾಲವನ್ನು ಕೊಟ್ಟಿದ್ದೀವಿ, ಸಾಲನ ರೀಪೇಮೆಂಟ್ ಮಾಡೋದಕ್ಕೆ ನಿಮ್ಮ ಬ್ಯಾಂಕು, ನಿಮ್ಮ ಬಿಸ್ನೆಸ್ ಎಷ್ಟು ಎಬಿಲಿಟಿ ಇದೆ, ಎಷ್ಟು ಕೆಪಬಿಲಿಟಿ ಇದೆ ಅದಕ್ಕೆ ರೀಪೇಮೆಂಟ್ ಮಾಡಲಿಕ್ಕೆ, ಅದ್ರ ಎಷ್ಟು ಕ್ಯಾಶ್ ಫ್ಲೋನ ಜನರೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ. ಸೊ ಕ್ರಿಟಿಕಲ್ ಕಂಡೀಷನ್ಸ್ಗಳಲ್ಲಿ ಕ್ರಿಟಿಕಲ್ ಫ್ಯಾಕ್ಟರ್ಸ್ಗಳಿದು. ಎಷ್ಟು ಮ್ಯಾಕ್ಸಿಮಮ್ ದುಡ್ಡನ್ನು ನಾವು ಕೊಡುವಂಥ ಅಥವಾ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂದ ಪಡೆದಂಥ ಲೋನು ಇನ್ನು ಎಲ್ಲಿ ಹೂಡಿಕೆ ಮಾಡ್ತಾರೆ, ಅದು ಎಷ್ಟು ರೀಪೇಮೆಂಟ್ನ ಜನರೇಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ. ಇದೊಂದು 6C ಫ್ರೇಮ್ವರ್ಕ್ ಅಂತ ಕರೀತಾರೆ. ಸೊ ಎಲ್ಲ ಬ್ಯಾಂಕ್ಗಳು ಪಾಲಿಸಿಗಳನ್ನು ಈ 6C ಫ್ರೇಮ್ವರ್ಕ್ ಅಂಡರಲ್ಲೇ ಡಿಸೈನ್ ಆಗಿದೆ. ಸೊ ನಿಮ್ಮ ಸಂಸ್ಥೆ ಅಥವಾ ನೀವು ಸಾಲ ಪಡಿಬೇಕು ಅಂತಿದ್ರೆ ಈ 6C ಫ್ರೇಮ್ವರ್ಕ್ ಅಲ್ಲಿ ಡಿಸೈನ್ ಆಗಿದೆಯಾ ಅದನ್ನ ನೀವು ಚೆಕ್ ಮಾಡಿ. ನಿಮ್ಮ ಕೈಲಿ ಚೆಕ್ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮನ್ನ 1-to-1 ಕನ್ಸಲ್ಟೆನ್ಸಿ ಮುಖಾಂತರ ಈ ಕೆಳಗೆ ಕೊಟ್ಟಿರುವಂಥ ನಂಬರ್, ವಾಟ್ಸಪ್ ನಂಬರ್ ಮುಖಾಂತರ ನಮಗೆ ಲೋನ್ ಅಂತ ಹೇಳಿ ಟೆಕ್ಸ್ಟ್ ಮಾಡಿ ನಮ್ಮ ಜೊತೆ 1-to-1 ಕನ್ಸಲ್ಟೆನ್ಸಿಗೆ ನೀವು ಕಾಲವನ್ನು ನಿಗದಿಪಡಿಸ್ಬೋದು. ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ, ಅಪಾಯಿಂಟ್ಮೆಂಟ್ ಮುಖಾಂತರ
ನಮ್ಮ ಜೊತೆ 1-to-1 ಮಾತಾಡಿ ನಿಮ್ಮ ಸಂಸ್ಥೆ ಸಾಲ ಪಡೆಯೋದಕ್ಕೆ ರೆಡಿ ಇದೆಯಾ, ಈ 6C ಫ್ರೇಮ್ವರ್ಕ್ ಜೊತೆಗೆ ನೀವು ಸಿದ್ಧರಿದ್ದೀರಾ ಅಂತ ಇಬ್ಬರು ಕೂತು ಚರ್ಚೆ ಮಾಡೋಣ. ಸೊ ಇವತ್ತಿನ ಸಾಲದ ಮಾತುಕತೆ ಇಲ್ಲಿಗೆ ಮುಗಿಯುತ್ತೆ. ಸಾಲದ ಮಾತುಕತೆ ಎಂದೂ ಮುಗಿಯೋದು ಈ ಸಾಲದ ಕತೆ. ನೀವೇನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯೊಡನೆ ಮುಂದಿನ ಸಾಲದ ಪ್ರಾಡಕ್ಟ್, ಸಾಲದ ಕತೆ. ನಮಸ್ಕಾರ.